ತೋರಿಸ್ಕೊಡ್ತೇನೆ. ಈ ಒಂದು ನಿಮ್ಮ ಕಂಪ್ಲೀಟ್ ಒಂದು ವೀಡಿಯೋನ ಮೊದಲು ನೋಡಿ, ಸ್ಕಿಪ್ ಮಾಡಬೇಡಿ.
ಫೈನಲಿ ನಾವು ಶಿವಗಂಗೆ ಹಿಲ್ಸ್ನ ರೀಚ್ ಆಗಿದ್ದೀವಿ. ನೋಡಿ ಅದು ಸರೌಂಡಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಮೇಲೆ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು. ಸ್ಟೆಪ್ಸು ಕೂಡ ತುಂಬಾ ಕ್ಲೀನಾಗಿದೆ. ಎಲ್ಲ ಈ ದೇವಸ್ಥಾನನ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಬರ್ತಾ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ. ಯಾಕೆ ಹೇಳಿ? ಕೋತಿಗಳ ಕಾಟ ಜಾಸ್ತಿ ಬೇರೆ ಇದೆ. ನಾವೆಲ್ಲ ಬ್ಯಾಗೆಲ್ಲ ಕ್ಯಾರಿ ಮಾಡುವಾಗ ಪ್ರಾಬ್ಲಮ್ ಮಾಡುತ್ತೆ ಅಂತ ನೋಡಿ ಕೋತಿಗಳು ಹೇಗೆ ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ. ಆದರೂ ಒಂದೊಂದು ಒಳಗಡೆ ಇದ್ದಾವೆ ಕೋತಿಗಳು ಬಂದ್ಬಿಟ್ಟಿದ್ದಾವೆ ಮಿಸ್ಸಾಗಿ. ಅಷ್ಟೇ ಅಲ್ಲ, ತುಂಬ ಕ್ಲೀನಾಗಿದೆ ಅಂತ ನಾನು ನೋಡ್ತಾ ಇದ್ದೀರಲ್ಲ, ನೀವು ನಾನು ನೋಡ್ತಾ ಇದ್ದೀನಿ. ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ನಾನು ಚಿಕ್ಕವನಿದ್ದಾಗ ಬಂದಿದೆ ಅಂತ ಹೇಳಿದ್ನಲ್ಲ, ಈಗಲೇ ಬರ್ತಾ ಇರೋದು. ನೋಡೋಣ, ಫುಲ್ಲು ಕಂಪ್ಲೀಟಾಗಿ ಹತ್ತಬೇಕು ಅಂತ ಇದ್ದೀನಿ. ನನ್ನ ಕೈಯಲ್ಲಿ ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ಕಂಪ್ಲೀಟಾಗಿ ಹತ್ತಿ ವೀಡಿಯೋ ಕವರೇಜ್ ಮಾಡಿ ನನಗೆ ಅಪ್ಲೋಡ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಬೇರೆ ಮಾಡಿದ್ದಾರೆ. ಇವತ್ತು ಏನು ಪೂಜೆ ಇದೆ ಏನೋ ಗೊತ್ತಾಗ್ತಿಲ್ಲ. ಏನು ವಿಶೇಷ ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅಲಂಕರಿಸೋರೆ. ಇಲ್ಲೊಂದು ವಿಗ್ರಹ ಬೇರೆ ಇದೆ ನಂದಿದು, ತುಂಬಾ ಚೆನ್ನಾಗಿದೆ. ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಅಷ್ಟೇ ಅಲ್ಲ, ಎಲ್ಲ ಕಡೆನೂ ದೇವ್ರುಗಳ ವಿಗ್ರಹ ಇದೆ. ಇಲ್ಲೊಂದು ಸುರಂಗ ಮಾರ್ಗ ಥರ ಏನೋ ಇದೆ, ಅಲ್ಲಿ ಕೂಡ ನೋಡಿ ನಿಮ್ಗೆ ಕಾಣಿಸ್ತಿದೆ ದೇವರಿದೆ ಒಳಗಡೆ ಒಂದು. ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಆ ಬೆಣ್ಣೆ ಪ್ರಸಾದ ಕರ್ತಮೂರ್ತಿಯರು ಕಣ್ಣಿನ ರೆಪ್ಪೆ ಮೇಲೆ ಪ್ರಸಾದ ಹಚ್ಕೊಂಡು ನಂತರ ಹೊಟ್ಟೆಗೆ ಸೇವನೆ ಮಾಡಬಹುದು. ಇದರಿಂದ ಯಾವುದೇ ಕಹದೋಷ ನಿವಾರಣೆ ಆಗುತ್ತೆ. ನೀರೇ ತುಪ್ಪಾದಲ್ಲ ಮನೆಯಿಂದ ತುಪ್ಪ ಅದೇ ರೀತಿ ಆಗುತ್ತೆ. ಆ ಬೆಣ್ಣೆ ಸಂತತಿ ಪ್ರಮೋದಮಾನ ಮಾನಸೆ ಕಟಾಕ್ಷ ಧೋರಣಿ ವಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದಮೇತು ವಸ್ತುನಿ ನಾವು ಅಲ್ಲಿ ವಿಗ್ರಹಕ್ಕೆ ಪೂಜೆ ಆಯ್ತಲ್ಲ, ಅಲ್ಲೇ ಲಾಸ್ಟ್ ಇರ್ಬೇಕೇನೋ. ಹೋಗ್ತಾ 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 ಹಾಗೆ ನೋಡ್ತಾ ಇದ್ದೀವಿ, ಎಲ್ಲಿ ನೋಡೋದು ದಾರಿ ಐತೆ. ದಾರಿ ಎಲ್ಲಿಗಾದರೂ ಹೋಗ್ಬೋದು ಮೇಲಕ್ಕೆ ಹೋಗ್ಬೇಕಂದ್ರೆ. ಬಟ್ ದಾರಿ ಇರೋದಲ್ಲ ಮೇಯ್ನು, ನಮ್ಮ ಬಾಡಿಯಲ್ಲಿ ಎನರ್ಜಿ ಇದೆ ತಾನೇ ಹೋಗೋದಕ್ಕೆ. ಫುಲ್ಲು ಸ್ಟೆಪ್ಸ್ ಇದೆ, ಆಗೋಷ್ಟು ಹತ್ತದ್ವಿ. ಬಟ್ ಸಾರಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಆಗಿ ಹತ್ತಿಲ್ಲ ನಾವು. ಏನು ಮಾಡೋದು, ಟೈಮ್ ಬೇರೆ ಶಾರ್ಟೇಜ್ ಇತ್ತು. ಸೊ ಒಳ್ಕಲ್ ತೀರ್ಥವ್ರಿಗೂ ಲಾಸ್ಟ್ ನಾವು ಹೋಗಿದ್ದು. ನೋಡ್ತಾ ಇದ್ದೀರಲ್ವಾ ಹೇಗಿದೆ ಅಂತ. ಒಳ್ಕಲ್ ತೀರ್ಥಲ್ಲೂ ಅಷ್ಟೇ, ಒಳಗಡೆ ಹೋದ್ಮೇಲೆ ಫೋನ್ ಯೂಸ್ ಮಾಡೋಂಗಿಲ್ಲ, ಸ್ಟ್ರಿಕ್ಟಾಗಿ ಹೇಳಿದರು. ಸ್ವಲ್ಪ ಜನ ರೀಲ್ಸೆಲ್ಲ ನೋಡಿದ್ದೀನಿ ಯೂಸ್ ಮಾಡಿದ್ದಾರೆ, ಬಟ್ ನಮಗೆ ಯೂಸ್ ಮಾಡೋಕ್ಕೆ ಅಲೋ ಮಾಡಿಲ್ಲ. ಸೊ ಯಾವುದಕ್ಕೂ ನಾನು ಅದಕ್ಕೆ ಯೂಸ್ ಮಾಡೋಕ್ಕೆ ಹೋಗಿಲ್ಲ.
ಸಾರಿ ಫ್ರೆಂಡ್ಸ್, ನಾನು ಕಂಪ್ಲೀಟಾಗಿ ಸ್ಟೆಪ್ಸ್ ಹತ್ತಿ ಅಲ್ಲಿ ಇನ್ನೂ ಏನೇನಿದೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಏನು ಮಾಡಿದೆ, ಟೈಮ್ ಬೇರೆ ಶಾರ್ಟೇಜ್ ಆಗಿತ್ತು, ಅದಕ್ಕೋಸ್ಕರನೇ ಹೀಗಾಗಿದ್ದು. ಬಟ್ ನೆಕ್ಸ್ಟ್ ಟೈಮ್ ನಾನು ಹೋದರೆ ಕಂಪ್ಲೀಟಾಗಿ ಹೋಗ್ಬೇಕಂತ ಇದ್ದೀನಿ. ಆದರೆ ವೀಡಿಯೋ ಏನು ಮಾಡಲ್ಲ, ಬಟ್ ನಾನು ಆ ಪ್ಲೇಸ್ ನೋಡಬೇಕಾಗಿತ್ತು, ಬಟ್ ಮಿಸ್ ಆಯಿತು. ಆದರೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಸ್ಟೆಪ್ಸ್ ಹತ್ತಿದ್ರೆ ಮೇಲ್ಗಡೆ ತುಂಬಾ ಶಾಪ್ಸ್ ಇದೆ. ಅಲ್ಲೆಲ್ಲ ಏನಾದ್ರು ಪರ್ಚೇಸ್ ಮಾಡಿ ತಿಂದಮೇಲೆ ನೀವು ಪ್ಲೀಸ್ ದಯವಿಟ್ಟು ಅಲ್ಲೆಲ್ಲೂ ಸೈಡಲ್ಲಿ ಬಿಸಾಕಬೇಡಿ, ಡಸ್ಟ್ಬಿನ್ಗೆ ಹಾಕ್ರಿ, ಇಲ್ವಾ ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡಿ ಬಂದು ಬೆಂಗಳೂರಲ್ಲಿ ಬಿಸಾಕಿ. ಬಟ್ ಅಲ್ಲೆಲ್ಲ ಬಿಸಾಕಿದ್ರೆ ಯಾರಾದರೂ ಕ್ಲೀನ್ ಮಾಡೋಕ್ಕಾಗುತ್ತಾ? ಯೋಚನೆ ಮಾಡಿ. ತುಂಬ ನಾವೇ ನೇಚರ್ನ ಹಾಳು ಮಾಡ್ದಂಗೆ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಜಾಗನ ಮಿಸ್ ಮಾಡಬೇಡಿ. ಅಷ್ಟೇ ಅಲ್ಲ, ಫ್ಯಾಮಿಲಿ ಸಮೇತ ಹೋದರೆ ತುಂಬಾ ಹುಷಾರಾಗಿರಿ. ಅಷ್ಟೇ ಅಲ್ಲ, ಮಕ್ಕಳನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಕರ್ಕೊಂಡೋಗ್ಮೇಲೆ ಮಿಸ್ ಆಗಿ ಬಿದ್ದರೆ ಗೊತ್ತಲ್ವ ನಿಮಗೆ. ಅದಕ್ಕೆ ಯಾವುದಕ್ಕೂ ಹುಷಾರು. ಅಷ್ಟೇ ಅಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ಯಾರು ಕಸನ ಅಲ್ಲಿ ಲಿಪ್ಸ್ ಹಾಕಬೇಡಿ, ನಾವೇ ನೇಚರ್ನ ಹಾಳು ಮಾಡ್ದಂಗೆ ಆಗುತ್ತೆ. ಈ ನನ್ನ ವೀಡಿಯೋನ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೀನಿ. ಬಟ್ ನನ್ನ ಡಿಸ್ಕ್ರಿಪ್ಷನ್ನ ಕಂಪ್ಲೀಟಾಗಿ ಓದಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನಾನು ನಿಮ್ಮ KS02 Thank you for watching this, guys. Please like, share, subscribe and support me, guys. ಅಷ್ಟೇ.